ನಮಸ್ಕಾರ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಮಹಾದೇವ್ ದಿಗ್ಗಾಂವ್. ತೋಟಗಾರಿಕೆ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮದ ವತಿಯಿಂದ ಬೆಂಗಳೂರಿನ ಕಬ್ಬನ್ ಉದ್ಯಾನವನದಲ್ಲಿ ರಾಜ್ಯ ಮಟ್ಟದ ಮಾವು ಮತ್ತು ಹಲಸು ಪ್ರದರ್ಶನ ಹಾಗೂ ಮಾರಾಟ ಮೇಳ ನಡೆಯುತ್ತಿದೆ. ಮಾವು ಹಲಸು ಮೇಳಕ್ಕೆ ಪ್ರತಿದಿನ ಸಹಸ್ರಾರು ಜನರು ಭೇಟಿ ಕೊಟ್ಟು ಮಾವನ್ನು ಸವಿಯುತ್ತಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರು ಮಾವು ಮೇಳಕ್ಕೆ ಭೇಟಿ ನೀಡಿ ರೈತರನ್ನು ಪ್ರೋತ್ಸಾಹಿಸಿದ್ರು. ಈ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಪ್ರವೀಣ್ ರಾವ್ ನೀಡಿರುವ ವರದಿ ಇಲ್ಲಿದೆ, ನೋಡ್ಕೊಂಬನ್ನಿ. ತೋಟಗಾರಿಕೆ ಇಲಾಖೆಯ ಸಹಯೋಗದೊಂದಿಗೆ ಕರ್ನಾಟಕ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ ಏನಿದೆ ಅದು ಕಬ್ಬನ್ ಪಾರ್ಕ್ನಲ್ಲಿ ಮಾವಿನ ಮೇಳ ಆಯೋಜನೆ ಮಾಡಿದೆ. 8ನೇ ತಾರೀಕಿನಿಂದ 17ನೇ ತಾರೀಕಿನ ತನಕ ಈ ಒಂದು ಮೇಳ ನಡೀಲಿಕ್ಕಿದೆ. ಮಾವು ಮತ್ತು ಹಲಸಿನ ಮೇಳ ಈ ದೃಶ್ಯಗಳಲ್ಲಿ ನೋಡ್ಬೋದು. ನಾವು ಸುಮಾರು 18 ವಿವಿಧ ತಳಿಗಳು ಮಾವಿನ ಹಣ್ಣುಗಳು ಇಲ್ಲಿ ಲಭ್ಯ ಅಂತೇಳಿ ಹೇಳ್ತಾರೆ. ಇಲ್ಲಿ ನಾವು ನೋಡ್ಬೋದು ರಸ್ಪುರಿ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಮತ್ತೊಂದು ಯಾವುದು ರಾಜ್ಗೀರ್ ಅಂಥೇಳಿ ಕಾಣಿಸ್ತಾ ಇದೆ. ಕೇಸರಿ ಅನ್ನುವಂತಹ ಒಂದು ತಳಿ ಇಲ್ಲಿರುವಂಥದ್ದು. ಮಲ್ಲಿಕ, ಇಲ್ಲೆಲ್ಲ ಸಾಕಷ್ಟು ಜನಗಳೆಲ್ಲ ಕೂಡ ಬಂದು ಆ ಒಂದು ವ್ಯಾಪಾರದಲ್ಲಿ ತೊಡ್ಕೊಂಡಿರುವಂಥದ್ದು. ಮಾವು ಅಂತಂದರೆ ಹಣ್ಣಿನ ರಾಜ ಅಂಥೇಳಿ ಕರೀತಾರೆ. ಅವರು ಇಲ್ಲಿ ಮಾವಿನ ಒಂದು ಹಣ್ಣಿನ ವ್ಯಾಪಾರದಲ್ಲೆಲ್ಲ ತೊಡ್ಕೊಂಡಿರುವಂಥದ್ದು. ರೈತರಿಗೆ ಅನುಕೂಲ ಆಗಲಿ ಅನ್ನುವಂಥದ್ದು ಮತ್ತು ಅತ್ಯಂತ ನೈಸರ್ಗಿಕವಾಗಿ ಬೆಳೆದಂಥದ್ದು, ಯಾವುದೇ ರೀತಿಯ ರಾಸಾಯನಿಕಗಳ ಸಿಂಪಡಣೆ ಇಲ್ಲದ ಹಾಗೆ ಆ ಒಂದು ಮಾವನ್ನು ಬೆಳೆದಂಥವ್ರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಿರುವಂಥದ್ದು. ಇಲ್ಲೆಲ್ಲ ಸಾಕಷ್ಟು ಮತ್ತು ಗ್ರಾಹಕರಿಗೆ ಕೈಗೆ ಎಟುಕುವಂತಹ ದರದಲ್ಲಿ ಸರ್ಕಾರನೇ ಇದು ಆಯೋಜನೆ ಮಾಡಿರೋದ್ರಿಂದ ನಾವು ನೋಡ್ಬೋದು ಸಾಕಷ್ಟು ಉದ್ದಕ್ಕೆ ಬೇರೆ ಬೇರೆ ವಿಧವಾಗಿರುತ್ತೆ. ಮತ್ತು ಮಾವು ಮಾತ್ರ ಅಲ್ಲ, ಮಾವಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಉತ್ಪನ್ನಗಳು ಕೂಡ ಇಲ್ಲಿ ನಮಗೆ ಲಭ್ಯ ಆಗ್ತವೆ. ಇಲ್ಲಿ ಸಾಕಷ್ಟು ಬೇರೆ ಬೇರೆ ತಳಿಗಳು ನೋಡಿ. ಇಲ್ಲಿ ನಾವು ಕೇಸರ್ ನೋಡ್ತಾ ಇದ್ದೀವಿ. ಆಮೇಲೆ ಅದ್ಯಾವುದು ದಶೇರಿ ಅನ್ನುವಂತಹ ಒಂದು ಇದು ಕಾಣಿಸ್ತಾ ಇರುವಂಥದ್ದು ಭಾಳ ಅತ್ಯಂತ ವಿಶೇಷವಾಗಿರ್ತಂತೆ. ಇದೇ ಅದು ಇಮಾಮ್ ಪಸಂದು ಎಲ್ಲಿ ಬೆಳೆಯೋದು? ಇದು ಕನಕ್ಪುರದಲ್ಲಿ ನೋಡಿ. ಇದು ಇಮಾಮ್ ಪಸಂದ್ ಅಂತೆ, ಕನಕ್ಪುರದಲ್ಲಿ ಬೆಳೆಯೋದಂತೆ. ಆ ಹಣ್ಣು ಕೂಡ ಇಲ್ಲಿರುವಂಥದ್ದು. ಆಮೇಲೆ ಸಕ್ಕರೆ ಗುಲ್ಲೆ ಅಂತೇಳಿ ನೋಡಿ, ಸಣ್ಣ ಸಣ್ಣ ಸಕ್ಕರೆ ಗುಟ್ಲಿ, ಸಣ್ಣದು ಹಣ್ಣುಗಳು, ತುಂಬ ಸಣ್ಣ ಪ್ರಮಾಣದ ಹಣ್ಣುಗಳು ಕೂಡ ಇಲ್ಲಿ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ ದೃಶ್ಯಗಳಲ್ಲಿ. ಇವರೆಲ್ಲ ಕೂಡ ವ್ಯಾಪಾರಸ್ಥರು ಇಲ್ಲೆಲ್ಲ ಬಂದು ವ್ಯಾಪಾರ ಮಾಡ್ತಾ ಇದ್ದಾರೆ. ಅವರನ್ನು ಮಾತಾಡ್ಸೋಣ, ಹೆಂಗೆ ನಡೀತಾ ಇದೆ ವ್ಯಾಪಾರ, ಯಾವ ರೀತಿ ಸ್ಪಂದನೆ ಇದೆ. ನೀವು ಎಲ್ಲಿಂದ ಬಂದಿರೋದು? ಹೆಂಗೆ ಸ್ಟಾಲ್ ಹೆಂಗೆ ನಡೀತಾ ಇದೆ? ಇಲ್ಲಿ ಅಂಗಡಿಯ ಏನು ಮಾವು ಮಾರಾಟಗಾರರಿದ್ದಾರೆ, ರೈತರಿದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ. ಎಷ್ಟು ದಿವಸದಿಂದ ನೀವು ಇಲ್ಲಿ ಸ್ಟಾಲ್ ಹಾಕಿದ್ದೀರಿ ಮತ್ತು ಯಾವ ರೀತಿ ಇದೆ ಜನರ ಸ್ಪಂದನೆ ಹೆಂಗಿದೆ? ನಾವು ಫಸ್ಟ್ ಡೇಯಿಂದನೇ ಇಟ್ಟಿದ್ದೀವಿ. ಆ್ಯಕ್ಚುಲಿ ಗುಡ್. ಆ್ಯಕ್ಚುಲಿ ಫಸ್ಟ್ 2 ಡೇಸ್ ಸ್ವಲ್ಪ ಜನ ಆ್ಯಾವ್ರೇಜ್ ಆಗಿ ಬಂದರು. ಸೊ ವೀಕೆಂಡ್ ಇತ್ತಲ್ಲ, ನಿನ್ನೆ ಮೊನ್ನೆ ಎಲ್ಲ, ಸೊ ಆವಾಗ ಜಾಸ್ತಿ ಜನ ರೆಸ್ಪಾನ್ಸ್ ಇತ್ತು, ಚೆನ್ನಾಗಿತ್ತು ಆ್ಯಕ್ಚುಲಿ. ಎಷ್ಟು ವೆರೈಟೀಸ್ ನಿಮಗೆ ಮಾವಿನ ಹಣ್ಣಲ್ಲಿ ಇಟ್ಟಿದ್ದೀರಿ? ಒಂಥರ ಬಾದಾಮಿ ಅಂದರೆ ನಾವು ಒಂಥರ ಇಟ್ಟರು ನಾವು ಎಕ್ಸ್ಪೋರ್ಟ್ ಕ್ವಾಲಿಟಿ ಥರದ್ದು ಇಟ್ಟಿದ್ದೀವಿ. ಸೊ ಈ ಥರ ನೋಡ್ಬೋದು. ಇದು 1 ಬಾಕ್ಸ್ 1.5 ಕಿಲೋ ಬರುತ್ತೆ. ಸೊ ಇದು 350 ಮಾಡ್ತೀವಿ. ಇದು ಯಾಕಂದರೆ ಈ ಥರ ಏನು ಸ್ಪಾಟ್ಸ್ ಬರೋಲ್ಲ. ಇದಕ್ಕೂ ಡಿಫ್ರೆನ್ಸ್ ನೋಡ್ಬೋದು ನೀವು. ಸೊ ಇದೆಲ್ಲ ಈ ಥರ ಇರುತ್ತೆ, ಇದು ಯಾವ ಥರ ಬರುತ್ತೆ ಅಂತ. ಸೊ ಅದಕ್ಕೆ ನಾವು ಇದನ್ನು ಎಕ್ಸ್ಪೋರ್ಟು ಮಾಡ್ತೀವಿ. ಆ್ಯಂಡ್ ದಿಸ್ ಕಾಸ್ಟ್ ಜಾಸ್ತಿ ಅಂತಲ್ಲ, ಬಟ್ ಅದು ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ, ಟೇಸ್ಟ್ ಆಲ್ಸೋ ಡಿಫ್ರೆನ್ಸು. ಈಗ ಇದು ಹೆಂಗಿದು ನೀವು ನೈಸರ್ಗಿಕವಾಗಿರುವಂಥದ್ದು, ಒಂದು ಸಾವಯವ ಅಂತ ಹೇಳ್ತಾರೆ, ನ್ಯಾಚುರಲ್ ಆಗಿ ಆ ಥರ ಬೆಳೆದಿರುವಂಥದ್ದು? ಹೌದು. ನಾವು ನ್ಯಾಚುರಲ್ ಆಗಿ ಬೆಳೆದಿರೋದು ಆ್ಯಂಡ್ ನ್ಯಾಚುರಲ್ ಆಗಿ ರೈಪನ್ ಮಾಡಿರೋದು, ವಿತೌಟ್ ಎನಿ ಕೆಮಿಕಲ್ಸ್, ಎನಿಥಿಂಗ್. ನಾವು ಈ ಥರ ಓಪನ್ ಆಗಿ ಇಟ್ಟು ನ್ಯಾಚುರಲ್ ಆಗಿ ರೈಪ್ ಮಾಡಿರೋದು. ಈಗ ಅಂದರೆ ನೀವೇ ಅದನ್ನು ಬೆಳೆದು ಡೈರೆಕ್ಟಾಗಿ ತಂದಿರುವಂಥದ್ದು ಹೆಂಗೆ, ಅಥವಾ ಬೇರೆ ಕಡೆಯಿಂದ ತಂದು? ನಾವೇ ನಮ್ಮ ತೋಟದಿಂದ ತಂದು, ನಮ್ದೊಂದು ವೇರ್ ಹೌಸ್ ಇದೆ ಚನ್ನಪಟ್ಟಣದ ಹತ್ರ. ಅಲ್ಲಿ ನಾವು ವಾಶ್ ಮಾಡಿ, ಗ್ರೇಡ್ ಮಾಡಿ, ಅದನ್ನು ಪ್ಯಾಕ್ ಮಾಡಿ ತೊಗೊಂಬರೋದು ರೈತರಿಗೆ. ರೈತರು ಬೇರೆಯವರು ತಂದು ಇದು ಆ ರೀತಿ ಅವರು ನೇರವಾಗಿ ಅವರೇ ಬೆಳೆದು ಚನ್ನಪಟ್ಟಣದಲ್ಲಿ ಬೆಳೆದು ಇಲ್ಲಿ ತಂದಿರುವಂಥದ್ದು. ಆ ಬೆಳೆಯನ್ನು ಇಲ್ಲಿ ತಂದು ಎಲ್ಲ
ಗ್ರಾಹಕರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮದು ವೇರ್ ಹೌಸ್ ಏನಂದರೆ ರೈತರಿಗೆ ಅನುಕೂಲ ಆಗಲಿ ಅಂತ ಸರ್ಕಾರ ಮಾಡಿದ್ದಾರೆ. ಅದನ್ನು ಏನು ಮಾಡೋದು, ನೀವು ತೊಗೊಂಬಂದರೆ ಅದನ್ನೆಲ್ಲ ಕ್ಲೀನ್ ಮಾಡಿ ತೊಳೆದು ಅದರಲ್ಲಿ ಏನು ಹಾಲಿರುತ್ತೆ ಅದನ್ನೆಲ್ಲ ತೊಳೆದು ಮಾಡಿ ಗ್ರೇಡ್ ಮಾಡಿ ಕೊಡ್ತಿರ್ತೀವಿ ನಾವು. ಅದು ಒಂದು ರೈತರಿಗೆ ಅನುಕೂಲ ಆಗೋಂಥದ್ದು ಮಾಡಿದ್ದಾರೆ. ಅದು ಬೈರಾಪಟ್ಟಣದಲ್ಲಿದೆ. ಅದು ನಾವೇನು ನೀವು ರೈತರು ತೊಗೊಂಬರ್ತಾರೋ ಆ ಹಣ್ಣನ್ನು ನಾವೆಲ್ಲ ತೊಳೆದು ಅದನ್ನೆಲ್ಲ ಮಾಡಿ ಗ್ರೇಡ್ ಮಾಡಿ ನ್ಯಾಚುರಲ್ ಆಗಿ ಅಂದರೆ ನೈಸರ್ಗಿಕವಾಗಿ ಹಣ್ಣನ್ನು ಮಾಡಿ ಕೊಡುವಂಥ ಪ್ರೋಸೆಸ್ ಇದೆ ಬೈರಾಪಟ್ಟಣದಲ್ಲಿ. ಅಲ್ಲಿ ನಾವು ಮಾಡ್ಕೊಂಡು ತೊಗೊಂಬರ್ತೀವಿ. ಚನ್ನಪಟ್ಟಣ ತಾಲೂಕು ಅಲ್ಲಿದೆ. ಹೆಂಗೆ ಜನ ಯಾವ ರೀತಿ ಸ್ಪಂದನೆ ಮಾಡ್ತಾ ಇದ್ದಾರೆ ಬಂದಂಥವ್ರು? ನೀವು ಅಂದರೆ ಹೇಳಿದ್ರಿ ಕ್ವಾಲಿಟಿ ಕ್ವಾಂಟಿಟಿ. ಕ್ವಾಲಿಟಿ ಕ್ವಾಂಟಿಟಿಗಿಂತ ಕ್ವಾಲಿಟಿ ಅಂದರೆ ನಮ್ಮದು ಎಕ್ಸ್ಪೋರ್ಟ್ ಆಗುವಂಥದ್ದು. ಇವಾಗ ನಮ್ಮದೆಲ್ಲ ಏನು ಮಾಡ್ತಾರೆ, ರೈತರು ತೊಗೊಂಡೋಗಿ ಬೇರೆಯವರು ಕೊಡ್ತಿರ್ತಾರೆ. ನಾವೇನು ಹೇಳ್ತೀವಿ, ರೈತರು ನೀವೇ ನಮ್ಮ ತೊಗೊಂಡು ಬನ್ನಿ, ನೀವು ತೊಗೊಂಡ್ಬಂದು ನೆಲ್ಲ ತೊಳೆದು ಎಲ್ಲ ಒಂದು ಎಕ್ಸ್ಪೋರ್ಟ್ ಕ್ವಾಲಿಟಿಗೆ ಹೋಗೋವಂಥದ್ದನ್ನೆಲ್ಲ ನಾವು ಜನರಿಗೆ ತಲುಪಿಸುವಂಥ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಇವಾಗ ಬಾಂಬೆ ಆ ಥರದ್ದು ಎಲ್ಲ ಹೋಗೋದು, ಇವೆಲ್ಲ ಬಾಂಬೆಗೆ ಕಳಿಸ್ಬಿಡ್ತಾರೆ ರೈತರುಗಳು. ನಾವು ಯಾರು ತೊಗೊಂಡು ನಾವು ಇದು ಮಾಡೋಕ್ಕೋಗಲ್ಲ, ಕಷ್ಟಪಟ್ಟು ಮಾಡಬೇಕು ಅಂತ. ನಾವೇನು ಮಾಡ್ತೀವಿ, ಅದನ್ನು ನಾವು ತೊಗೊಂಬಂದು ನಮ್ಮ ಜನಗಳೇ ತಿನ್ನಲಿ. ನಮ್ಮವರು ಎ ಗ್ರೇಡ್ ಅಂದರೆ ಹೇಗಿರುತ್ತೆ, ಅದು ಒಂದು ಹಣ್ಣೆ 300 ಗ್ರಾಮ್ ಆ ಥರದ್ದು ಬರುತ್ತೆ. ಆ ಥರದ್ದು ತಿನ್ನಲಿ ಅನ್ನೋ ಥರದಕ್ಕೋಸ್ಕರ ತಂದು ಮಾಡ್ತಾಯಿದ್ದೀವಿ ನಾವು. ಥ್ಯಾಂಕ್ ಯು. ಇಲ್ಲೆಲ್ಲ ಸಾಕಷ್ಟು ಅಂಗಡಿಗಳು ಕೂಡ ಇಲ್ಲಿ ಇರುವಂಥದ್ದು. ಮತ್ತು ಈ ಮಾವಿನ ಹಣ್ಣಿನ ಉತ್ಪನ್ನಗಳು, ಬೇರೆ ಬೇರೆ ಉತ್ಪನ್ನಗಳು, ಮಾವು ಮತ್ತು ಹಲಸಿನ ಉತ್ಪನ್ನಗಳು ಇಲ್ಲಿ ಇರುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೇವೆ. ಇವೆಲ್ಲ ಕೂಡ ನೋಡಿ, ಇಲ್ಲಿ ಆರೋ ಫುಡ್ಸ್ ಮತ್ತು ನ್ಯಾಚುರಲ್ಸ್ ಅಂತೆ ನೋಡಿ. ಇಲ್ಲೆಲ್ಲ ಇದೆಲ್ಲ ಬೇರೆ ಬೇರೆ ಉತ್ಪನ್ನಗಳು ಇಲ್ಲಿರುವಂಥದ್ದು. ಚಿಪ್ಸ್ಗಳು, ಈ ಮಾವು ಹಲಸಿನ ಮಾವಿನ ಹಣ್ಣಿನ ಹಲ್ವಾ, ಇದೆಲ್ಲ ನೋಡಿ. ಇದು ಹಲ್ವಾ ಗಿಲ್ವ ನೋಡಿ, ಮಾವಿನ ಹಣ್ಣಿಂದೆಲ್ಲ ಹಲ್ವಾ ಗಿಲ್ವ ಎಲ್ಲ ಕೂಡ ಇಲ್ಲಿ ಇವರು ಇಲ್ಲಿ ಇಟ್ಟಿದ್ದಾರೆ ಪ್ರದರ್ಶನಕ್ಕೆ. ನೋಡಿ, ಅಲ್ಲಿ ಕೇರಳ ಫ್ರೂಟ್ಸ್ ಮತ್ತು ಡ್ರೈ ಫ್ರೂಟ್ಸ್ ಅಂತೇಳಿ ಬೇರೆ ಬೇರೆ ವಿಧವಾಗಿರ್ತಕ್ಕಂತಹ ಉತ್ಪನ್ನಗಳು ಎಲ್ಲ ಕೂಡ ಇಲ್ಲಿ ನಾವು ಮಾರಾಟವನ್ನು ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ಬೋದು. ಮಾವು ಮತ್ತು ಹಲಸು ಎರಡಕ್ಕೂ ಸಂಬಂಧಪಟ್ಟ ಹಾಗೆ ಅನೇಕ ಉತ್ಪನ್ನಗಳೇನಿರ್ತವೆ, ಆ ಉತ್ಪನ್ನಗಳನ್ನು ಕೂಡ ಇಲ್ಲಿ ಅವರು ಮಾರಾಟ ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇದು ಯಾವುದಿದು? ಇದು ಮ್ಯಾಂಗೋ ಹಲ್ವಾ ಅಂತೇಳಿ ಅವರು ನಮಗೆ ಕೊಟ್ಟಿದ್ದಾರೆ. ಮ್ಯಾಂಗೋ ಹಲ್ವಾ ಒಂದು ಇದನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ನೋಡೋಣ. ಇದು ಮ್ಯಾಂಗೋ ನ್ಯಾಚುರಲ್ ಇದರಿಂದ ಮಾಡಿರೋದಲ್ಲ ನೋಡಿ. ನಾವು ಅದನ್ನು ಟೇಸ್ಟ್ ಮಾಡೋಣ. ಇದು ಕೇರಳದ ಒಂದು ಹಲ್ವಾ ಬರ್ತದೆ. ಆ ಹಲ್ವದನ್ನು ಮಾವಿನ ಹಣ್ಣಿನಲ್ಲಿ ಮಾಡಿರುವಂಥದ್ದು ಕೂಡ ನಾವು ಈ ದೃಶ್ಯಗಳಲ್ಲಿ ನೋಡ್ಬೋದು. ಅದು ತುಂಬ ಚೆನ್ನಾಗಿದೆ, ತಿನ್ನೋದಕ್ಕೆ ಅತ್ಯಂತ ಟೇಸ್ಟಾಗಿದೆ. ಬಂದಂಥವರು ಈ ಮಾವಿನ ಹಣ್ಣಿನ ಜೊತೆಗೆ ಇದನ್ನು ಕೂಡ ಟೇಸ್ಟ್ ಮಾಡ್ಬೋದು. ನೋಡಿ, ಈಗ ಮಾವು ಮತ್ತು ಹಲಸು ಮೇಳಕ್ಕೆ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಮಣ್ಣಿನ ಮಗ ದೇವೇಗೌಡರು ಭೇಟಿ ಕೊಟ್ಟು ಎಲ್ಲ ರೈತರಿಂದ ಆ ಒಂದು ಮಾವಿನ ಉತ್ಪನ್ನಗಳನ್ನು, ಮಾವಿನ ಹಣ್ಣನ್ನು ಎಲ್ಲವನ್ನು ಕೂಡ ಪಡಿತಾ ಇರ್ತಕ್ಕಂಥದ್ದನ್ನು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಇದು ಸದಾ ರೈತರಿಗೋಸ್ಕರವಾಗಿ ಮಿಡಿಯುವಂತಹ ದೇವೇಗೌಡರು ಇವತ್ತು ಮಾವು ಮತ್ತು ಹಲಸು ಮೇಳಕ್ಕೆ, ಕಬ್ಬನ್ ಪಾರ್ಕ್ನಲ್ಲಿ ನಡೀತಾ ಇರುವಂತಹ ಮಾವು ಮತ್ತು ಹಲಸು ಮೇಳಕ್ಕೆ ಬಂದು ಆ ಒಂದು ಮಾವಿನ ಹಣ್ಣಿನ ಉತ್ಪನ್ನಗಳನ್ನು ನೋಡ್ತಾ ಇರ್ತಕ್ಕಂಥದ್ದು ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಕರ್ನಾಟಕದ ಸರ್ಕಾರದ ಪರವಾಗಿ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವರು ಬಹಳ ಶಾರ್ಪ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಒಬ್ಬರು ಮಂತ್ರಿ ಸ್ವಲ್ಪ ತಾಳ್ಮೆಯಿಂದ ಮಾತಾಡಿದ್ದಾರೆ. ಅವರು ಸ್ವಾಭಾವಿಕವಾಗಿ ಬಂದಾಗ ಒಂದು ಕ್ಯಾಶುವಲ್ ಆಗಿ ಹೇಳಿದ್ದಾರೆ. ಒಬ್ಬರ ಮಂತ್ರಿ ಅಷ್ಟೊಂದು ಕಠಿಣವಾದ ಶಬ್ದ ಬಳಕೆ ಮಾಡಿಲ್ಲ, ಅದನ್ನು ನೋಡಿದ್ದೇನೆ. ಅವ್ರ ಹೆಸರು ಹೇಳ್ತೇನೆ, ಜಾರಕಿಹೊಳಿ. ಆಯ್ತಾ? ಬಾಕಿಯವ್ರ ಬಗ್ಗೆ ನಾನು ಮಾತನಾಡೋದು.
ಈಗ ನಾನು ಬಂದಿರೋದು, ನಾನೊಬ್ಬ ರೈತರ ಮಗ. ಏನೋ ನಮ್ಮ ರೈತರು ಹಂತ ಹಂತವಾಗಿ ನನ್ನನ್ನು ಬೆಳೆಸ್ಕೊಂಡು ನಾನು ವಿರೋಧ ಪಕ್ಷ ನಾಯಕನಾದೆ, ಶಾಸಕನಾದೆ, ಮಂತ್ರಿ ಆದೆ, ಮುಖ್ಯಮಂತ್ರಿ ಆದೆ, ಪ್ರಧಾನಮಂತ್ರಿ ಆದೆ. ಈ ದೇಶದ ಆಡಳಿತದ ಬಗ್ಗೆ ಸಾಕಷ್ಟು ಅನುಭವ ಇದೆ. ನಾನು ಯಾರ ಬಗ್ಗೆ ಟೀಕೆ ಮಾಡಲಿಕ್ಕೆ ಹೋಗಲ್ಲ. ನಾನು ಅಧಿಕಾರದಲ್ಲಿದ್ದಾಗ ಸಾಮಾಜಿಕ ನ್ಯಾಯ ಕೊಡೋದ್ರ ಬಗ್ಗೆ ಯಾರಿಂದನೂ ಹೇಳಿಸ್ಕೊಳ್ಳಿಲ್ಲ. ಅದು ಜಾತಿಯ ಹಿನ್ನೆಲೆಯಿಂದ ನಾನು ಸಾಮಾಜಿಕ ನ್ಯಾಯ ಕೊಡಲಿಲ್ಲ. ಇದು ಕಬ್ಬನ್ ಪಾರ್ಕ್ನಲ್ಲಿ ಏರ್ಪಡಿಸಿರುವಂತಹ ಮಾವು ಮತ್ತು ಹಲಸಿನ ಮೇಳ. ಇವತ್ತು ದೇವೇಗೌಡರು ಕೂಡ ಈ ಒಂದು ಮಾವು ಮೇಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಓಂ ಪ್ರಕಾಶ್ ಜೊತೆ ಪ್ರವೀಣ್ ರಾವ್, ಸಂಪೂರ್ಣ ನ್ಯೂಸ್, ಬೆಂಗಳೂರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.